ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲನೇ ಹಬ್ಬ. ಸಂಕ್ರಾಂತಿ ಅಂದ್ರೆ ಒಂದು ಹೊಸ ಉತ್ಸಾಹ. ನಮಗೆಲ್ಲರಿಗೂ ಗೊತ್ತಿರುತ್ತೆ, ಅಂದ್ರೆ ಚಿಕ್ಕ ವಯಸ್ಸಿನ ನಾವು ಹೇಗೆ ಸಂಕ್ರಾಂತಿನ ಮಾಡ್ಕೊಂಡು ಬಂದಿದೀವಿ ಅಂತ. ಎಳ್ಳು ಬೆಲ್ಲ ಬೀರೋದು, ಆಮೇಲಿಂದ ಗಾಳಿಪಟ ಹಾರಿಸೋದು, ಕಿಚ್ ಹಾಯಿಸೋದು, ಇದನ್ನೆಲ್ಲ ಮಾಡ್ತೀವಿ. ನನಗೆ ಗಾಳಿಪಟ ಹಾರಿಸೋದು ಅಂದ್ರೆ ತುಂಬಾನೇ ಇಷ್ಟ. ಬಟ್ ಒಂದ್ಸರಿನೂ ಗಾಳಿಪಟ ನಾನು ಹಾರಿಸಿಲ್ಲ ನನ್ನ ಲೈಫಲ್ಲಿ. ಇವತ್ತರೆಗೂ ಗಾಳಿಪಟ ಒಂದ್ಸರಿನೂ ನಾನು ಹಾರಿಸಿಲ್ಲ. ಬಟ್ ನಂಗೆ ತುಂಬಾ ಇಷ್ಟ ಆತರ ಗಾಳಿಪಟ ಹಾರಿಸ್ಬೇಕು ಯಾವತ್ತಾದ್ರೂ ಒಂದಿನ ಅಂತ. ಬಟ್ ನನಗೆ ಈ ಒಂದು ಹಬ್ಬದಲ್ಲಿ ತುಂಬಾ ಒಂದು ಸ್ಪೆಷಲ್ ಅಂದ್ರೆ ತುಂಬಾ ಇಷ್ಟವಾದಂತ ಪಾರ್ಟ್ ಅಂದ್ರೆ ಅದು ಹಸುಗಳು ಮತ್ತೆ ಕರುಗಳನ್ನೆಲ್ಲ ತುಂಬಾ ಚೆನ್ನಾಗಿ ವಿಶೇಷವಾಗಿ ಅಲಂಕಾರ ಮಾಡಿ ರೆಡಿ ಮಾಡ್ತಾರೆ. ಅಂಡ್ ಸಂಜೆ ಹೊತ್ತು ಅದಕ್ಕೆ ಬೆಂಕಿ ಎಲ್ಲ ಹಾಕಿ ಅದನ್ನ ಕಿಚ್ ಹಾಯಿಸ್ತಾರೆ, ಅಂದ್ರೆ ಅದ್ರ ಮೇಲಿಂದ ಅದನ್ನ ಹಾರಿಸ್ತಾರೆ. ನಂಗೆ ಅದು ತುಂಬಾನೇ ಇಷ್ಟ. ಅದು ಜಾಸ್ತಿ ನಾವು ಹಳ್ಳಿ ಕಡೆ ನೋಡಬಹುದು, ಬಟ್ ಸಿಟಿಗಳ ಕಡೆ ಸ್ವಲ್ಪ ರೇರ್. ಬಟ್ ಆದ್ರೂ ಸಹ ಸಿಟಿಗಳಲ್ಲೂ ಮಾಡ್ತಾರೆ. ನಾನು ಕೆಲವೊಂದ್ ಕಡೆ ನೋಡಿದೀನಿ, ನಮ್ ಚಿಕ್ಕ ವಯಸ್ಸಿನ ಅದನ್ನೆಲ್ಲ ತುಂಬಾ ನೋಡಿದೀನಿ. ಬಟ್ ಇವಾಗ ಒಂದೇ ಒಂದ್ ಜಾಗ ಗೊತ್ತು, ಅದು ಎಲ್ಲಿ ಮಾಡ್ತಾರೆ ಅಂತ. ಅದ್ ಬಿಟ್ರೆ ಬೇರೆ ಎಲ್ಲೂ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೋಡೋದಕ್ಕೆ. ಅದು ನನ್ನ ಫೇವ್ರೆಟ್ ಪಾರ್ಟ್ ಈ ಒಂದು ಸಂಕ್ರಾಂತಿಯಲ್ಲಿ. ಇದು ವರ್ಷದ ಮೊದಲನೇ ಹಬ್ಬ ಅಂಡ್ ಇದನ್ನ ಸೂರ್ಯ ದೇವನಿಗೆ ಪೂಜೆ ಮಾಡ್ತಾರೆ ಇವತ್ತು. ಇದನ್ನ ಸುಗ್ಗಿ ಹಬ್ಬ ಅಂತಾನೂ ಸಹ ಕರೀತಾರೆ. ಆಮೇಲೆ ಮಾಗಿ ಅಂತಾನೂ ಕೂಡ ಕರೀತಾರೆ. ಯೂಶಲಿ ಯಾವುದೇ ಹಬ್ಬಕ್ಕೂ ನಾನು ಇಷ್ಟೊಂದು ರೆಡಿ ಆಗೋದಿಲ್ಲ. ಬಟ್ ಲಾಸ್ಟ್ ಟೈಮ್ ಶಿವರಾತ್ರಿಗೆ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೆ. ಅದು ಬಿಟ್ರೆ ಬೇರೆ ಯಾವ್ದು ಹಬ್ಬಕ್ಕೆ ನಾನು ಇಷ್ಟೊಂದು ರೆಡಿ ಆಗೋದಿಲ್ಲ. ಇನ್ಮೇಲೆ ರೆಡಿ ಆಗ್ಬೇಕು ಅಂತ ಇದ್ದೀನಿ. ಬಿಕಾಸ್ ಒಂದೇ ಲೈಫು, ಯಾರು ಯಾವಾಗ ಇರ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಈ ತರದೆಲ್ಲ ಎಷ್ಟೊಂದು ನನ್ನ ಹತ್ರ ಜ್ಯುವೆಲ್ರಿಗಳೆಲ್ಲ ಇದೆ. ಬಟ್ ತುಂಬಾ ರೇರ್ ಅಷ್ಟೇ ನಾನು ಇದನ್ನೆಲ್ಲ ಹಾಕೊಳ್ಳೋದು. ಸೊ ಅದಕ್ಕೆ ಹೇಗಿದ್ರು ಹಬ್ಬ ಇದೆ ಅಂಡ್ ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಇವತ್ತು ರೆಡಿ ಆಗಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ಐ ಆಮ್ ಗೆಟಿಂಗ್ ರೆಡಿ. ಈ ತರ ಇದು ಆಕ್ಚುಲಿ ನಮ್ಮ ಅಮ್ಮನ ಸ್ಯಾರಿ. ಇದು ನಾನು ತಗೊಂಡ್ ಬಂದಿದ್ದೀನಿ. ನಮ್ಮಮ್ಮ ಇಷ್ಟು ಸಣ್ಣ ಇದ್ರು, ಎಷ್ಟೋ ವರ್ಷಗಳ ಹಿಂದಿನ ಸ್ಯಾರಿ ಇದು ಆಕ್ಚುಲಿ. ಸೊ ಅದ್ರ ಜೊತೆಗೆ ಬ್ಯಾಂಗಲ್ಸ್ ಅಂಡ್ ಸರ ಅಂಡ್ ಇದೊಂದು ಜುಮ್ಕಿ. ಆಕ್ಚುಲಿ ಇದಕ್ಕೆ ಬೈತಲೆ ಬಟ್ಟು ಕೂಡ ಕೊಡ್ತಾರೆ ಈ ಸೆಟ್ ಅಲ್ಲಿ. ಬಟ್ ನಾನು ಹಾಕೊಂಡಿಲ್ಲ ಅಷ್ಟೇ. ತುಂಬಾ ಗ್ರ್ಯಾಂಡ್ ಅಂತ ಅನಿಸ್ಬಿಡುತ್ತೆ. ಆಕ್ಚುಲಿ ಇದೇ ತುಂಬಾ ಓವರ್ ಗ್ರ್ಯಾಂಡ್ ಅಂತ ಅನಿಸ್ತಾ ಇದೆಯೇನೋ ಗೊತ್ತಿಲ್ಲ. ಬಟ್ ಇಷ್ಟೇ ಸಾಕು ಅಂತ ನಾನು ಅನ್ಕೊಂಡೆ. ಸೊ ಸಂಕ್ರಾಂತಿಗೆ ಅಂತಾನೆ ಸಂಕ್ರಾಂತಿ ಸೀರೀಸ್ ಅಂತ ಮಾಡೋಣ ಅಂತ ಅನ್ಕೊಂಡು ಈ ತರದೊಂದು ಪ್ಲಾನ್ ಮಾಡಿದೀನಿ. ಅಂದ್ರೆ ಯೂಟ್ಯೂಬ್ ಚಾನೆಲ್ಗೋಸ್ಕರ ಅಷ್ಟೇನೆ. ಸೊ ನಾನು ಅನ್ಕೊಳ್ತಾ ಇದ್ದೀನಿ, ಯಾವಾಗ್ಲೂ ಎಷ್ಟೊಂದು ಅಡಿಗೆ ವಿಡಿಯೋಸ್ ಮಾಡ್ತಾ ಇರ್ತೀನಲ್ವಾ, ಅದಕ್ಕೋಸ್ಕರ ಸಂಕ್ರಾಂತಿ ಸ್ಪೆಷಲ್ ಆಗಿ ಯಾವಾಗ್ಲೂ ಸಿಹಿ ಪೊಂಗಲ್ ಮಾಡ್ತೀವಿ, ಖಾರ ಪೊಂಗಲ್ ಮಾಡ್ತೀವಿ, ಆಮೇಲಿಂದ ಎಳ್ಳು ಬೆಲ್ಲ ತರ್ತೀವಿ ಅಥವಾ ಮಾಡ್ತೀವಿ ಮನೇಲೇನೆ. ಆಮೇಲೆ ಕಡಲೆಕಾಯಿ ಬೇಯಿಸ್ತೀವಿ, ಅವರೆಕಾಳು ಬೇಯಿಸ್ತೀವಿ, ಗೆಣಸ್ ಬೇಯಿಸ್ತೀವಿ. ಇದೆಲ್ಲ ಮೊದ್ಲಿಂದನೂ ನಡ್ಕೊಂಡ್ ಬಂದಿರುವಂತಹ ಸಂಪ್ರದಾಯ. ಸೊ ಅದು ಪ್ರತಿ ವರ್ಷ ಮಾಡ್ತೀವಿ. ಅದಕ್ಕೆ ನಾನು ಇವತ್ತು ಹೇಗಿದ್ರು ಸ್ವೀಟ್ ಪೊಂಗಲ್ ಮಾಡ್ತೀನಲ್ವಾ, ಅದನ್ನ ಸಂಕ್ರಾಂತಿ ಸ್ಪೆಷಲ್ ಸೀರೀಸ್ ಅಂತ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಇವತ್ತಿನ ದಿವಸ ಎಲ್ಲದನ್ನು ಒಟ್ಟಿಗೆ ನಾನು ಮಾಡಕ್ಕಾಗಲ್ಲ, 1 by 1 ಮಾಡ್ತಾ ಹೋಗ್ತೀನಿ. ಅಂದ್ರೆ ಇವತ್ತಿನ ದಿನ ಸ್ವೀಟ್ ಪೊಂಗಲ್ ಮಾಡ್ತೀನಿ, ನಾಳೆ ಖಾರ ಪೊಂಗಲ್ ಮಾಡ್ತೀನಿ. ಆಮೇಲೆ ನನ್ನ ಕೈಲಿ ತರಕಾದ್ರೆ ಕಡಲೆಕಾಯಿ, ಆಮೇಲೆ ಅವರೆಕಾಯಿ, ಆಮೇಲಿಂದ ಗೆಣಸು ಅದನ್ನು ಸಹ ತಂದು ನೋಡೋಣ. ನನ್ನ ಈ ಒಂದು ಸಂಕ್ರಾಂತಿ ಸೀರೀಸ್ ಅಲ್ಲಿ ಅದನ್ನು ಸಹ ಬೇಯಿಸಿ ತೋರ್ಸಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀನಿ. ಅದನ್ನು ಸಹ ತರಕ್ಕೆ ಇನ್ ಕೇಸ್ ಆದ್ರೆ ಅದನ್ನು ಸಹ ಸಂಕ್ರಾಂತಿ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ನಾನು ಅನ್ಕೊಳ್ತಿರೋದೇನಂದ್ರೆ ಇವತ್ತು ಸ್ವೀಟ್ ಪೊಂಗಲ್ ಮಾಡೋಣ ಅಂತ, ನಾಳೆ ಖಾರ ಪೊಂಗಲ್, ಆಮೇಲೆ ಅದಾದ್ಮೇಲೆ ಕಡಲೆಕಾಯಿ, ಅವರೆಕಾಯಿ ಮತ್ತೆ ಗೆಣಸನ್ನ ಬೇಯಿಸೋಣ ಅಂತ ಅನ್ಕೊಳ್ತಾ ಇದೀನಿ. ಎಳ್ಳು ಬೆಲ್ಲ ಎಲ್ಲ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಅದಕ್ಕೆ ಎಳ್ಳು ತರಬೇಕಾಗತ್ತೆ, ಬೆಲ್ಲ ತರಬೇಕು, ಕೊಬ್ಬರಿ ತರಬೇಕು, ಎಳ್ಳು, ಬೆಲ್ಲ, ಕೊಬ್ಬರಿ, ಈ ತರ ಸುಮಾರು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ. ಸೊ ಅದನ್ನ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಸ್ವಲ್ಪ ತುಂಬಾ ಹಿಂದಿನ ದಿನಗಳಿಂದ ಪ್ರಿಪರೇಷನ್ಸ್ ಬೇಕು ಅದಕ್ಕೆ. ಕೊಬ್ಬರಿ ಒಣಗಿಸೋದಿರ್ಬೋದು, ಅದೆಲ್ಲ ಮಾಡ್ತಾರೆ. ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಅದಕ್ಕೆ ನಾನು ಪೊಂಗಲ್ ಆದ್ರೆ ಈಸಿಯಾಗಿ ಒಂದೇ ದಿನದಲ್ಲಿ ಮಾಡಿ ತೋರಿಸಬಹುದಲ್ವಾ, ಅದಕ್ಕೆ ಇವತ್ತು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ನಾವು ಆಕ್ಚುಲಿ ಯಾವಾಗ್ಲೂ ಸ್ವೀಟ್ ಪೊಂಗಲ್ ಮಾಡುವಾಗ ಹೆಸರು ಬೇಳೆನ ಯೂಸ್ ಮಾಡೋದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೆಸರು ಬೇಳೆನೂ ಸಹ ಪೊಂಗಲ್ ಒಳಗೆ ಸೇರಿಸಿ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಇದ್ರದ್ದು ಒಂದು ಟೇಸ್ಟ್ ಅಂತ. ಇದನ್ನ ನಾನು ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಮಾಡ್ತಾ ಇರೋದು, ಹಾಗಾಗಿ ಹೇಗ್ ಬರುತ್ತೆ ಅಂತ ನೋಡ್ಬೇಕು. ಯಾಕಾದ್ರೂ ಹೆಸರು ಬೇಳೆ ಸೇರಿಸಿದ್ನು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಬೇಡವಾಗಿತ್ತು ಅಂತ ಅನ್ಸುತ್ತೆ. ನಾನು ಆಕ್ಚುಲಿ ಇವಾಗ ವಿಡಿಯೋ ಮಾಡುವಾಗ್ಲೇ ಇದನ್ನ ಹಾಕ್ಬಿಟ್ಟೆ ಬೇರೆ. ಅದು ಸ್ವಲ್ಪ ಬ್ರೌನ್ ಆಗೋಗಿದೆ. ಬಟ್ ಹಾಕ್ಬಾರ್ದಿತ್ತೇನೋ ಅಂತ ಇವಾಗ ಅನ್ನಿಸ್ತಾ ಇದೆ. ನಮ್ಮಮ್ಮ ಹೇಳಿದ್ರು ಅದನ್ನೇನ್ ಬೇಡ, ಹಾಗೆ ಮಾಡಬಹುದು ಅಂತ. ಬಟ್ ನಾನೇ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಅನ್ಬಿಟ್ಟು ಹಾಕ್ಬಿಟ್ಟಿದೀನಿ. ಸ್ವಲ್ಪ ಅದು ಜಾಸ್ತಿ ಬ್ರೌನ್ ಆದಂಗ ಅನಿಸ್ತಾ ಇದೆ.
ಕರೆಕ್ಟ್ ಆಗಿ ವಿಡಿಯೋ ಮಾಡೋ ಟೈಮಲ್ಲಿ ಈ ತರ ಆಯ್ತಲ್ಲ ಅಂತ ಬೇಜಾರಾಗ್ತಿದೆ. ಆಕ್ಚುಲಿ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಏನಾಗಿದೆ, ಸ್ವಲ್ಪ ಸೀದೋದಂಗ್ ಆಗಿದೆಯಲ್ಲ, ಹೇಗಿರುತ್ತೋ ಏನೋ ಟೇಸ್ಟ್ ಅಂತ ಒಂಥರ ಬೇಜಾರಾಗ್ತಿದೆ ನನಗೆ. ಬಟ್ ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಹೀಗೆ ಮಾಡೋದಕ್ಕೆ. ನನ್ಗೇನಿಲ್ಲ, ಅದು ಸೀದೋದ್ರೂ ಪರವಾಗಿಲ್ಲ, ಟೇಸ್ಟ್ ಲಾಸ್ಟ್ ಅಲ್ಲಿ ಚೆನ್ನಾಗಿದ್ರೆ ಸಾಕು. ಇವಾಗ ಮಾಡೋದೇನಾದ್ರು ಸ್ಟಾಪ್ ಮಾಡಿದ್ರೆ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಲಾಸ್ಟ್ ಅಲ್ಲಿ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಕಂಟಿನ್ಯೂ ಮಾಡೋಣ. ಇವಾಗ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ 2 ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ತುಪ್ಪದಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಸ್ವಲ್ಪ ಹುರ್ಕೊಂಡು ಪೊಂಗಲ್ ಒಳಗಡೆ ಸೇರಿಸ್ಬೇಕು. ನೀರ್ ಇವಾಗ ಕಾಯ್ದಿದೆ. ಇವಾಗ ನೀರೊಳಗಡೆ ಹುರಿದಿರೋ ಅಂತ ಹೆಸರು ಬೇಳೆನ ಹಾಕಬೇಕು. ಅಕ್ಕಿ ಹಾಕ್ಬೇಕು. ಇವಾಗ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಾದ್ಮೇಲೆ ನಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನಾವು ಬೆಲ್ಲನ ಹಾಕೋಬಹುದು. ಬೆಲ್ಲನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಬೇಕಾಗತ್ತೆ. ಸೊ ಆ ಪುಡಿ ಅಂದ್ರೆ ತುಂಬಾ ಏನು ಫೈನ್ ಪೌಡರ್ ಏನ್ ಮಾಡ್ಬೇಕಾಗಿಲ್ಲ. ಸ್ವಲ್ಪ ಉಂಡೆ ಉಂಡೆ ಉಳ್ಕೊಂಡ್ರು ನಡೆಯುತ್ತೆ. ಅದಾದ್ಮೇಲೆ ಹಾಗೆ ಕರಗ್ತಾ ಹೋಗುತ್ತೆ ಪೊಂಗಲ್ ಒಳಗೆ ಹಾಕಿದಾಗ. ಸ್ವೀಟ್ ನಮಗೆ ಜಾಸ್ತಿ ಬೇಕು ಅಂದ್ರೂ ಜಾಸ್ತಿನೂ ಹಾಕಬಹುದು. ಆಕ್ಚುಲಿ ಪೊಂಗಲ್ಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕಿದ್ರೇನೆ ಚೆನ್ನಾಗಿರೋದು. ಅಂಡ್ ಇನ್ನೊಂದೇನಂತಂದ್ರೆ, ನಾವು ಪೊಂಗಲ್ ಒಂದೇ ದಿನ ಖಾಲಿ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ದಿವಸ ಇರುತ್ತಲ್ಲ ಪೊಂಗಲ್, ಸ್ವಲ್ಪ ತಣ್ಣಗಾಗಿರುತ್ತಲ್ಲ, ಅದು ಆಕ್ಚುಲಿ ಜಾಸ್ತಿ ಟೇಸ್ಟ್ ಇರುತ್ತೆ, ಜಾಸ್ತಿ ಸ್ವೀಟ್ ಅಂತ ಅನ್ಸುತ್ತೆ. ನಾನೇನಾದ್ರೂ ಪೊಂಗಲ್ ಮಿಕ್ಕದೆ ಅದನ್ನ ಆಕ್ಚುಲಿ ನೆಕ್ಸ್ಟ್ ದಿವಸದವರೆಗೂ ತಿಂತೀನಿ. ಮೊದ್ಲೆಲ್ಲ ಅಷ್ಟೇನೆ, ಮೊದ್ಲು ಅಂದ್ರೆ ಲಾಸ್ಟ್ ಇಯರ್ ಎಲ್ಲ ನಮ್ಮ ಅಮ್ಮ ಮಾಡಿದ್ರಲ್ವಾ, ಅವಾಗೆಲ್ಲ ಹಾಗೆ ಮಾಡ್ತಿದ್ದು. ಅವತ್ತಿನ ದಿವಸ ತಿನ್ನೋದಕ್ಕಾಗಲ್ಲ, ಅವತ್ತಿನ ದಿವಸ ಇಷ್ಟನೂ ಆಗಲ್ಲ. ಬಿಕಾಸ್ ಅವತ್ತಿನ ದಿವಸ ಏನು ಸ್ವೀಟ್ ಪೊಂಗಲು ಮಾಡಿರ್ತಾರೆ, ಖಾರ ಪೊಂಗಲು ಮಾಡಿರ್ತಾರೆ, ಆಮೇಲಿಂದ ಕಡಲೆಕಾಯಿ ಮತ್ತೆ ಅವರೆಕಾಳೆಲ್ಲ ಮಾಡಿರ್ತಾರಲ್ವಾ. ಸೊ ಎಲ್ಲದನ್ನು ಒಟ್ಟಿಗೆ ತಿನ್ನಕ್ಕಾಗಲ್ಲ. ನಾನು ಜಾಸ್ತಿ ಗೆಣಸ್ ತಿನ್ನೋದಿಲ್ಲ, ಬಟ್ ಕಡಲೆಕಾಯಿ ಮತ್ತೆ ಅವರೆಕಾಳು ಅಂತೂ ಜಾಸ್ತಿ ತಿಂತೀನಿ. ಕಡಲೆಕಾಯಿ ಅಂತೂ ನಾನು ಜಾಸ್ತಿ ಫೇವ್ರೇಟ್, ಅದರಲ್ಲಿ ಬೇಯಿಸಿದ ಎಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಪೊಂಗಲ್ ಜಾಸ್ತಿ ತಿನ್ನೋದಿಲ್ಲ. ನೆಕ್ಸ್ಟ್ ಡೇ ತಿಂತೀನಿ ಅದನ್ನ, ಯಾಕಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಅಕಸ್ಮಾತ್ ಏನಾದ್ರು ನಿಮ್ಮ ಮನೇಲಿ ಇವತ್ತು ಪೊಂಗಲ್ ಮಿಕ್ಕಿದ್ರೆ ನಾಳೆ ತಿಂದು ನೋಡಿ, ಅದ್ರ ಸ್ವೀಟ್ ಇನ್ನೂ ಚೆನ್ನಾಗಿರುತ್ತೆ ಅಂಡ್ ಇನ್ನೂ ಅದ್ರದ್ದು ಟೇಸ್ಟ್ ಜಾಸ್ತಿ ಆದಂಗೆ ಅನ್ಸಿರುತ್ತೆ.
ಸೊ ಇದ್ರದ್ದು ಒಂದು ಟೇಸ್ಟ್ ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಅದ್ರ ಮೇಲೆ ಕಾಯಿ ತುರಿ ಹಾಕ್ಬೋದು. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಅದು ಸ್ಟವ್ ಆಫ್ ಮಾಡ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸಹ ಹಾಕಿ ಅದನ್ನ ಮಿಕ್ಸ್ ಮಾಡಬಹುದು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟ್ ಮಾಡಿದ್ರೆ ಪೊಂಗಲ್ ರೆಡಿ ಆಗುತ್ತೆ. ಸೊ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ಹೇಗಿತ್ತು ಅನ್ನೋದನ್ನ ಮರಿದೆ ದಯವಿಟ್ಟು ತಿಳಿಸಿ. ಐ ನೋ ಸ್ವಲ್ಪ ಅದು ಸೀದೋಗ್ಬಿಡ್ತು, ಅದ್ ಬಿಟ್ರೆ ಮಿಕ್ಕಿದೆಲ್ಲ ನಾನು ಚೆನ್ನಾಗಿ ಮಾಡಿದೀನಿ ಅಂತ ನನಗೆ ಅನ್ನಿಸ್ತು. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕಡಲೆಕಾಯಿ ಮತ್ತೆ ಗೆಣಸು ಮತ್ತೆ ಅವರೆಬೇಳೆನ ಸ್ವಲ್ಪ ಅವರೆಕಾಳು ಆದ್ಮೇಲೆ ಕಡಲೆಕಾಯಿ ಮತ್ತೆ ಅವರೆಕಾಯಿ ಮತ್ತೆ ಏನದು ಕಡುಬು